ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇನ್ನೂ ಕೆಲವೊಂದಷ್ಟು ಬೇಸಿಕ್ ಡಿಸೈನ್ಸ್ನ ನಿಮಗೆ ಹೇಳ್ಕೊಡೋಣ ಅಂತ ಬನ್ನಿ. ಹಾಗಾದರೆ ತಡ ಮಾಡೋದು ಬೇಡ, ಮೊದಲಿಗೆ ಯಾವ ಡಿಸೈನು ಹಾಕ್ತಾಯಿದ್ದೀನಿ ಅಂತ ನೋಡೋಣ. ಇಲ್ಲಿ ನಾನು ಇದನ್ನು ಫಸ್ಟು ಹೇಳಿದ್ದೆ, ಅಂದರೆ ನಾನು ಓವೆಲ್ ಶೇಪಲ್ಲಿ ಮಾಡಿದ್ದೆ. ಈಗ ಸ್ವಲ್ಪ ರೌಂಡ್ ಶೇಪು ನಿಮಗೆ ಗೊತ್ತಾಗಲಿ ಅಂತ ಮಧ್ಯದಲ್ಲಿ ಓವೆಲ್ಲೂ ಮಾಡಿದ್ದೀನಿ ನಾನು. ಇದನ್ನು ಏನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು. ಅಂದರೆ 3 4 5 5 4 3. ನಿಮ್ಗೆ ಈ ಡಿಸೈನಲ್ಲಿ ಟಿಪ್ಪು ಶಾರ್ಪ್ ಬೇಕು ಅಂತಂದರೆ 0ಗೆ ಇಟ್ಕೊಂಡು 2 ಟಿಪ್ಗಳನ್ನೂ ನೀವು ಶಾರ್ಪ್ ಬೇಕಾದರೂ ಮಾಡ್ಕೊಳ್ಬೋದು. ಅದು ಒಂದು ಡಿಸೈನ್ ಆಗುತ್ತೆ. 0ಗೆ ಬಂದರೆ ಪೂರ್ತಿ ತುದಿ ಫುಲ್ಲು ಚೂಪಾಗಿ ಕಾಣುತ್ತೆ. ನಾನು ನೋಡಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇದನ್ನು ಹೇಳೋದಕ್ಕಿಂತ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಬರಲಿಲ್ಲ ಅಂತಂದರೆ ಒಂದು ಚಿಕ್ಕ ಚಿಕ್ಕ ರೌಂಡನ್ನು ನೀವು ಹಾಕ್ಕೊಳ್ಳಿ ಪೆನ್ಸಿಲಲ್ಲಿ ಇಲ್ಲ ಪೆನ್ನಲ್ಲಿ. ಅದನ್ನು ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ನಿಮಗೆ ಈ ಡಿಸೈನು ಕ್ಲಿಯರಾಗಿ ಗೊತ್ತಾಗುತ್ತೆ. ಹೇಗೆ ಮಾಡ್ಬೋದು, ಹೇಗೆ ಇಟ್ಕೊಳ್ಬೇಕು, ಎಷ್ಟು ಇಟ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ನಾನು ಮಧ್ಯದಲ್ಲಿ ಒಂದೊಂದು ಓವೆಲ್ ಮಾಡಿದ್ದೀನಿ ನೋಡಿ. ಓವೆಲ್ಲು ಮಾಡಿದ್ದೀನಿ, ಹಾಗೆ ರೌಂಡು ಮಾಡ್ತಾಯಿದ್ದೀನಿ. ನಿಮಗೆ ಗ್ಯಾಪ್ ಬೇಕು ಅಂತಂದರೆ ಗ್ಯಾಪ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಒಟ್ಟಿಗೆ ಒಂದ್ರ ಮೇಲೆ ಒಂದು ಮಾಡಿಕೊಂಡು ಹೋಗ್ಬೋದು. ಇದು ಒಂದು ಬಾರ್ಡರ್ ಡಿಸೈನು. ಎಲ್ಲ ಆದಮೇಲೆ ಫೈನಲ್ ಲುಕ್ಕು ನೋಡಿ ಈ ಥರ ಕಾಣಿಸುತ್ತೆ. ಬಟನ್ಸ್ ಥರ, ಚಿಕ್ಕ ಚಿಕ್ಕ ಬಟನ್ಸ್ ಥರ ಕಾಣುತ್ತೆ. ಇದನ್ನೇ ತಿಕ್ಕಬೇಕಾದ್ರೂ ಮಾಡ್ಕೊಳ್ಬೋದು. ಅದರ ಮೇಲೆ ಹಿಂದೆ ಮುಂದೆ ಹೋದಾಗ ತಿಕ್ಕಾಗುತ್ತೆ. ಇಲ್ಲ ನಮಗೆ ಲೈಟಾಗಿರಲಿ ಸಾಕು ಅಂತಂದರೆ ಒಂದೇ ಸ್ಟಿಚ್ ಹಾಕ್ಕೊಳ್ಬೋದು. ನೆಕ್ಸ್ಟು ನಾನು ಮಾಡ್ತಾ ಇರೋ ಡಿಸೈನ್ ಬಂದು ಡೈಮಂಡ್ ಶೇಪು. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಸ್ಟಾರ್ಟಿಂಗು 0 ಇಟ್ಕೊಂಡು 0 1 2 3 4 ಆದರೂ ಇಟ್ಕೊಳ್ಬೋದು, ನೀವು 5 ಆದರೂ ಇಟ್ಕೊಳ್ಬೋದು. ಅಂದರೆ ಮಧ್ಯದಲ್ಲಿ. ಅದಾದಮೇಲೆ ನೆಕ್ಸ್ಟು 5 4 3 2 1 0 ಈ ಥರ ಮಾಡಿದಾಗ ನಮಗೆ ಮಧ್ಯದಲ್ಲಿ ದೊಡ್ಡದಾಗಿ ಬರುತ್ತೆ ನೋಡಿ. ಈಗ ಇದು 5, ಅಲ್ಲಿಂದ ಮತ್ತೆ 5 4 3 2 1 ನಾವು ಫ್ರೇಮ್ನ ಮೂವ್ ಮಾಡೋದ್ರ ಜೊತೆ ನಂಬರ್ನ 0ಗೂ ತೊಗೊಂಡು ಬರಬೇಕು ನೋಡಿ. ಈಗ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈಗ ನಾನು 0 ಇಟ್ಕೊಂಡಿದ್ದೀನಿ. 0 1 2 3 4 ನೆಕ್ಸ್ಟು 5 4 3 2 1 0 ನೋಡಿದ್ರಾ? ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಇದೇ ಥರ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಲಾಸ್ಟು ನಾವು ಹಾಫ್ ಡೈಮಂಡ್ದು ಒಂದು ಡಿಸೈನು ಹೇಳ್ಕೊಟ್ಟಿದ್ನಲ್ಲ, ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇದು ಡೈಮಂಡ್ ಶೇಪ್ ಬರುತ್ತೆ. ನಾನು ನಿಮಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ತುಂಬ ನಿಧಾನಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ, ನೋಡ್ಬೋದು. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇದು ಬಾರ್ಡರ್ ಡಿಸೈನೇ. ಈಗ ಬೇರೆ ಇನ್ನೊಂದು ಡಿಸೈನ್ ಹಾಕೋದನ್ನು ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಫ್ರೇಮ್ನ ಅಡ್ಡಡ್ಡ ಇಟ್ಕೊಳ್ತಾ ಇದ್ದೀನಿ.
ನೋಡಿ ಅಡ್ಡಡ್ಡ ಇಟ್ಕೊಂಡು ನಾನು ಒಂದು ಹಾರ್ಟ್ ಶೇಪನ್ನು ಲೈಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಹಾರ್ಟ್ ಶೇಪ್ನ ಫಿಲ್ಲು ಮಾಡ್ಬೋದು ನೀವು. ಇದನ್ನು ನಾನು ಒಂದನ್ನು ಫಿಲ್ ಮಾಡಿ ತೋರಿಸ್ತೀನಿ ನೋಡಿ. ಫಿಲ್ ಮಾಡ್ಬೋದು ಅಥವಾ ನೀವು ಫಿಲ್ ಮಾಡದೆ ಹಾಗೆ ಒಳಗಡೆ ಗ್ಯಾಪ್ ಬಿಡ್ಬೋದು. ನೋಡಿ ನಾನೀಗ 2 ಥರನೂ ಮಾಡಿ ತೋರಿಸ್ತೀನಿ. ಒಂದನ್ನು ಫಿಲ್ ಮಾಡಿದ್ದೀನಿ, ಇನ್ನೊಂದನ್ನು ಹಾಗೆ ಒಳಗಡೆ ಏನು ಫಿಲ್ ಮಾಡ್ತಾಯಿಲ್ಲ, ಗ್ಯಾಪ್ ಬಿಟ್ಟಿದ್ದೀನಿ. ಹೇಗೆ ಕಾಣುತ್ತೆ ನೋಡೋಣ. ಈಗ ಮತ್ತು ಎಲ್ಲನೂ ಗ್ಯಾಪ್ ಬಿಟ್ಟೇ ಮಾಡ್ತಾಯಿದ್ದೀನಿ, ಯಾವುದಕ್ಕೂ ಫಿಲ್ ಮಾಡ್ತಾಯಿಲ್ಲ. ಇದು ಸ್ವಲ್ಪ ಆ್ಯಪಲ್ ಡಿಸೈನ್ ಥರ ಬರ್ತಾಯಿದೆ. ಇದೂ ಬಾರ್ಡರ್ ಡಿಸೈನೇ. ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಆ್ಯಪಲ್ ಅಂದರೆ ಹಾರ್ಟ್ ಒಂದು ಸೈಡನ್ನು ಫಸ್ಟ್ ಮಾಡಿಕೊಂಡು ಮತ್ತು ಇನ್ನೊಂದು ಸೈಡ್ ಹಾಫ್ನ ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು 1 ಇಲ್ಲ 2 ಅಷ್ಟೇ ನಾನು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತುಂಬ ಚಿಕ್ಕದಾಗಿರೋದ್ರಿಂದ ತುಂಬ ದೊಡ್ಡದು ನಾವು ನಂಬರ್ ಇಟ್ಕೊಂಡಾಗ ಫಿಲ್ ಆಗುತ್ತೆ. ನಮಗೆ ಫಿಲ್ಲಿಂಗ್ ಬೇಡ, ನಮಗೆ ಔಟ್ಲೈನ್ ಮಾತ್ರ ಬೇಕು. ಔಟ್ಲೈನ್ ಫಿಲ್ ಮಾಡಿದರೆ ಸಾಕು. ನಮ್ಗೆ ಔಟ್ಲೈನ್ ಮಾತ್ರ ಬೇಕಾಗಿರೋದ್ರಿಂದ 1 ಇಂದ 2 ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಡಿಸೈನ್ಸ್ ಮಾಡಿದಾಗ ನೀವು ಕಡಿಮೆ ನಂಬರ್ನ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ತೀರಾ ದೊಡ್ಡ ನಂಬರ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡೋಕ್ಕೋದಾಗ ಅದು ಫಿಲ್ ಆಗುತ್ತೆ, ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾನು ಫಸ್ಟು ಒಂದು ಫಿಲ್ ಮಾಡಿದ್ದೀನಿ ನೋಡಿ, ದೊಡ್ಡದು ಇಟ್ಕೊಂಡು, ಅದಕ್ಕಿಂತ ಇದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಈ ಡಿಸೈನ್ ಆಗಿದೆ. ಇದ್ರ ಮೇಲೆ ಬೇರೆ ಡಿಸೈನ್ಗಳನ್ನೂ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಅದು ಹೇಗೆ ಅಂದರೆ, ಇಲ್ಲಿ ನಾನು ಲೀಫ್ ಡಿಸೈನ್ನ ಮಾಡ್ತಿದ್ದೀನಿ. ನಾನು ಹಿಂದೆ ಒಂದು ಸಲ ನಿಮಗೆ ತೋರಿಸಿದ್ನಲ್ಲ ಲೀಫ್ ಡಿಸೈನು, ಅದನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಲೀಫ್ನ ನಾನು ತುಂಬ ಸಣ್ಣದಾಗಿ ಮಾಡ್ತಿದ್ದೀನಿ. ಅಂದರೆ ನಾನು 1ಕ್ಕಷ್ಟೇ ಇಟ್ಕೊಂಡಿರೋದು, 1 to 0, 0 to 1 ಅಷ್ಟೇ. ನಾನು ಅದಕ್ಕಿಂತ ಜಾಸ್ತಿ ಇಟ್ಕೊಂಡಿಲ್ಲ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಬಾರ್ಡರ್ನ ಅದು ಆ್ಯಪಲ್ ಥರ ಕಾಣಿಸ್ತಿದೆ ಅಲ್ಲ, ಹಾರ್ಟ್ ಶೇಪು ಮಾಡಿದ್ದೀವಲ್ಲ ಕೆಳಗಡೆ, ಅದನ್ನು ತುಂಬ ಚಿಕ್ಕದು ಇಟ್ಕೊಂಡಿದ್ದೆ, ನಿಮ್ಗೆ ಹೇಳಿದ್ದೆ ನಾನು. ಹಾಗಾಗಿ ನಾವು ಇದನ್ನು ತುಂಬ ದೊಡ್ಡದು ಇಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಮ್ಯಾಚ್ ಆಗೋ ಹಾಗೆ ನಾನು ತುಂಬ ಸಣ್ಣದಾಗಿ ಇಟ್ಕೊಂಡು ಲೀಫ್ನ ಮಾಡ್ತಾಯಿದ್ದೀನಿ. ಇದನ್ನು ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಮಾಡೋದ್ರಿಂದ ಯಾವ ಡಿಸೈನ್ ಆದ್ರೂ ಈಸಿಯಾಗಿ ನೀವು ಮಾಡ್ಬೋದು. ಹಾಗೆ ಇದಕ್ಕೆ ಎಷ್ಟು ಡಿಸೈನ್ಗಳನ್ನ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ತಾ ಹೋಗ್ಲೂಬೋದು. ನೋಡಿ ಈಗ ಇದಾಗಿದೆ, ಪುಟ್ಟ ಪುಟ್ಟ ಆ್ಯಪಲ್ ಥರ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಒಂದಕ್ಕೆ ಮಾತ್ರ ಲೀಫ್ ಸ್ವಲ್ಪ ದಪ್ಪ ಮಾಡಿದ್ದೀನಿ, ಅದು ಚೆನ್ನಾಗಿ ಕಾಣಿಸ್ತಿಲ್ಲ. ಬೇರೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದಕ್ಕೇ ಇದೇ ಡಿಸೈನ್ಗೆ ಇನ್ನೊಂದು ಡಿಸೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಎಷ್ಟು ಡಿಸೈನ್ಗಳನ್ನ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನಾನು ನಿಮಗೆ ಗೊತ್ತಾಗಲಿ ಅಂತ ಒಂದೆರಡು ಡಿಸೈನ್ಗಳನ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮಧ್ಯದಲ್ಲಿ ರೌಂಡ್ ಶೇಪ್ ಹಾಕ್ಕೊಳ್ಬೋದು, ಮತ್ತು
ಅದು ಫಿಲ್ಲಿಂಗ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಆ್ಯಪಲ್ಗಳ ಮಧ್ಯದಲ್ಲಿ ಏನಾದರೂ ಡಿಸೈನ್ಗಳನ್ನ ಮಾಡ್ಬೋದು. ಈ ರೀತಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಂಗೆ ನೀವು ಯಾವ ಥರ ಡಿಸೈನ್ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಇದು ಆಗಿದೆ. ಫೈನಲ್ ಡಿಸೈನ್ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಬ್ಲೌಸ್ಗಳಿಗೆ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ಗಳು. ನಾನು ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಈ ರೀತಿ ಮಾಡಿ ತೋರಿಸಿದ್ದೀನಿ. ಇದು ಇನ್ನೊಂದು ಡಿಸೈನು. ಇದು ನನ್ನ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನನ್ನದೇ ಓನ್ ಕ್ರಿಯೇಷನ್ನು ಮತ್ತು ಇದು ಬಾರ್ಡರ್ ಡಿಸೈನ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ಗಳಿಗೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಹೇಗೆ ಮಾಡಿದೆ ಅಂದರೆ, ಫಸ್ಟಿಗೆ ನಾನು ಸ್ವಲ್ಪ ತಿಕ್ಕಾಗಿ ಬರಲಿ ಅಂತಂದ್ಬಿಟ್ಟು ಒಂದು 5 ಇಟ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಫ್ರೇಮ್ನ ಇಟ್ಕೊಂಡು ನೆಕ್ಸ್ಟು ಫ್ರೇಮ್ನ ಪಕ್ಕಕ್ಕೆ ತೊಗೊಂಡು ಬರ್ತಾಯಿದ್ದೀನಿ ನೋಡಿ. ಇದು ಹೇಗೆ ಅಂದರೆ, ನೀವು ಕ್ವೆಶ್ಚನ್ ಮಾರ್ಕ್ ಇಟ್ಟಾಗ ಹೇಗೆ ಕಾಣುತ್ತೋ ಆ ರೀತಿ ಕಾಣುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ಬೇರೆ ಡಿಸೈನ್ಸ್ನ ಎಕ್ಸ್ಟೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಮಾತ್ರ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಾನು 5ಗೆ ಇಟ್ಕೊಂಡು ಸ್ವಲ್ಪ ತಿಕ್ಕಾಗೋವರೆಗೂ ಅಲ್ಲೇ ಇದ್ದು ಆಮೇಲೆ ಕೆಳಗಡೆ ಬರ್ತಾಯಿದ್ದೀನಿ ನೋಡಿ. 5 ಇಟ್ಕೊಂಡು ಆಮೇಲೆ ಕೆಳಗಡೆ ಬರಬೇಕು. ಫಸ್ಟು 5 ಇಟ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಬಂದು ಆಮೇಲೆ ಕೆಳಗಡೆ ಬರ್ತಾ 0ಗೆ ಬರಬೇಕು ನೋಡಿ. ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟು ತಿಕ್ಕಾಗಿ ಒಂದು ಲೈನ್ ತೊಗೊಂಡಿದ್ದೀನಿ, ಅದಾದಮೇಲೆ ಪಕ್ಕಕ್ಕೆ ಬಂದು ಸ್ವಲ್ಪ ತಿನ್ ಮಾಡ್ಕೊಂಡಿದ್ದೀನಿ ಲೈನ್ನ ಅಷ್ಟೇ. ಫಸ್ಟು ಸ್ಟಾರ್ಟಿಂಗ್ ನೀವೇನು ಹಾಕ್ತೀರೋ ಅದನ್ನು ಸ್ವಲ್ಪ ತಿಕ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಡಿಸೈನು. ಈಗ ನೆಕ್ಸ್ಟ್ ಡಿಸೈನ್ ನೋಡೋಣ. ಇದನ್ನು ಎಸ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಸ್ಟಾರ್ಟಿಂಗು ನಾನು ತಿಕ್ಕಾಗಿ ಒಂದು ಲೈನ್ ಹಾಕ್ಕೊಂಡು ಅಂದರೆ 5ಗೆ ಇಟ್ಕೊಂಡಿದ್ದೀನಿ ನೋಡಿ. ಹತ್ತಿರದಿಂದ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ಈಗ ನಾನು ಸ್ವಲ್ಪ ತಿಕ್ಕಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ನ ನಾನು ಸ್ವಲ್ಪ ತಿಕ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತಿಕ್ ಮಾಡ್ಕೊಳ್ಳೋದಕ್ಕೆ ಒಂದು 5ಗೆ ಇಟ್ಕೊಂಡು ನೀವು ಅಲ್ಲೇ ಸ್ವಲ್ಪ ಹೊತ್ತು ಫ್ರೇಮ್ನ ನಿಲ್ಲಿಸ್ಕೊಂಡ್ರೆ ಅಥವಾ ಹಿಂದೆ ಮುಂದೆ ಸರಿಸಿದ್ರೆ ಅದು ಡಿಸೈನ್ ಏನಿದೆ ಅದು ತಿಕ್ಕಾಗುತ್ತೆ. ನೆಕ್ಸ್ಟು ನಾನು ಅಲ್ಲಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಫ್ರೇಮ್ನ ಮೂವ್ ಮಾಡಿ ಮತ್ತು ಎಂಡಿಂಗ್ ಪಾಯಿಂಟ್ನ ತಿಕ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗ್ಬೋದು ಈ ಡಿಸೈನು. ಇದೇ ಡಿಸೈನ್ಗೆ ನೀವು ಬೇರೆ ಬೇರೆ ಡಿಸೈನ್ಸ್ಗಳನ್ನೂ ಆ್ಯಡ್ ಮಾಡ್ಬೋದು. ಮಧ್ಯದಲ್ಲಿ ಗ್ಯಾಪ್ ಇರೋದ್ರಿಂದ ನೀವು ರೌಂಡ್ ಮಾಡಿ ಸ್ಟೋನ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಮತ್ತು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಂಗೆ ನೀವು ಹೇಗೆ ಬೇಕಾದರೂ ಈ ಡಿಸೈನ್ನ ಯೂಸ್ ಮಾಡ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.